Hi guys, good morning and welcome back to my channel Kannada Vlogger Supriya. So ಇವತ್ತು ಬಂದು ಮತ್ತೊಂದು ಹೊಸ ವ್ಲಾಗ್. ಸೊ ನೆನ್ನೆ ರಾತ್ರಿ ನೋಡ್ಕೊಂಡು ಬಂದಿರ್ತೀರಾ ಎಂಗೇಜ್ಮೆಂಟ್ ತುಂಬಾ ಸಖತ್ತಾಗಾಯಿತು. ಅದಾದಮೇಲೆ ಅರ್ಶಿನ ಶಾಸ್ತ್ರ ಆಗಲಿ, ಬಳೆ ಶಾಸ್ತ್ರ ಆಗಲಿ, ನಮ್ಮ ಡ್ಯಾನ್ಸ್ ಮಾಡೋದಾಗಲಿ ತುಂಬಾ ಸಖತ್ತಾಗಾಯಿತು. ಫುಲ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ರಾತ್ರಿ 4 ಗಂಟೆಗೆ ಮಲಗಿದ್ವಿ. 4 ಗಂಟೆಗೆ ಮಲಗಿ 4:45ಗೆ ನನ್ನನ್ನು ಎಬ್ಬರಿಸಿದ್ರು. ಸೊ ಲಿಟ್ರಲಿ 45 ಮಿನಿಟ್ಸ್ ನಿದ್ದೆ ಮಾಡಿ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಬಂದು ನಿಮ್ಮ ಮುಂದೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದು ನನ್ನ ಕೆಲಸ ಹಾಗೂ ನಿಮ್ಮೆಲ್ಲರ ಜೊತೆ ಎಲ್ಲ ವೀಡಿಯೋಸು ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ಆಸೆ. ಸೊ ಹೋಪ್ಫುಲಿ ನಿಮಗೆಲ್ಲ ವೀಡಿಯೋಸು ಇಷ್ಟ ಆಗುತ್ತೆ. ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ನನ್ನ ಈ ಒಂದು ಏನು ಹೇಳ್ತಾರೆ ಧಾರೆ ರಿಸೆಪ್ಷನ್ ಎರಡಕ್ಕೂ ಒಂದೇ ಲುಕ್, ಒಂದೇ ಸ್ಯಾರಿ ಅಂತ ತಲೆ ಇವಾಗ ಫೈನಲಿ ಫಿಕ್ಸ್ ಮಾಡಿಕೊಂಡು ನಾನು ಸ್ಯಾರಿ ಮತ್ತು ಡ್ರೇಪಿಂಗ್ ಮತ್ತು ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಿಸ್ಕೊಬೇಕು. ಸೊ ನನಗೆ ಮೇಕಪ್ ಮಾಡೋಕ್ಕೆ ಬಂದಿರೋದು ಇವತ್ತು ಬಂದು ಗೀತಾ ಅವರು. ಹಾಯ್ ಗೀತಾ, ಹೇಗಿದ್ದೀರಾ? ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದಿದ್ದಾರೆ ಅವರು, ನಾನು ನಿದ್ದೆ ಮಾಡಿದೆ. ಆ್ಯಂಡ್ ನಮ್ಮ ಅತ್ತಿಗೆ ಅಮ್ಮಂಗೂ ಕೂಡ ಅವರೇ ಮೇಕಪ್ ಮಾಡ್ತಾ ಇರೋದು. ಸೊ ನಮ್ಮ ಅತ್ತಿಗೆ ಅಮ್ಮ ಹೇಗೆ ಕಾಣಿಸ್ತಾ ಇದ್ದೀರಾ ನೀವು? ಅದು ನೀವೇ ಹೇಳಬೇಕು. ಚೆನ್ನಾಗಿ ಕಾಣಿಸ್ತಾ ಇದೆ ಮೇಕಪ್ ಎಲ್ಲ. ಸೊ ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ, ಮೇಕಪ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಸೊ ಕಂಪ್ಲೀಟ್ ಆದಮೇಲೆ ಕಂಪ್ಲೀಟ್ ಲುಕ್ ನೋಡಿದಾಗ ಅದರದ್ದು ಏನು ಗೊತ್ತಾಗುತ್ತೆ. ಸೊ ಅವ್ರ ಪಾಪ ನನಗೋಸ್ಕರ ವೆಯ್ಟ್ ಮಾಡಿ 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 ಫೈನಲಿ ಅವ್ರಿಗೆ ಗೊತ್ತಾಯಿತು, ಓಕೆ ಇವ್ರು ಬೇಗ ಬರಲ್ಲ ಅಂತ ಹೇಳಿ ಬಿಂದುಗೆ ಸ್ಟಾರ್ಟ್ ಮಾಡ್ಕೊಬಿಟ್ಟು ಬೆಸ್ಟು. ಏನಪ್ಪ ಅಂದರೆ ಅವ್ರು ಅಟ್ಲೀಸ್ಟ್ ಬೇಗನಾದರೂ ಮುಗಿಸ್ಕೊತಾರೆ. ಆ್ಯಂಡ್ ಬಿಂದು ಬೇಗ ರೆಡಿ ಆದರೆ ಏನಪ್ಪ ಅಂದರೆ ನಮಗೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ಬೆಟರ್ ಬಿಂದು ನೀವೇ ಫಸ್ಟ್ ರೆಡಿ ಆಗೋದು. ಆ್ಯಂಡ್ ನಾನು ಬಂದು ನನ್ನ ಬ್ಲೌಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಇವಾಗ ಸ್ಯಾರಿ ಡ್ರೇಪಿಂಗ್ ಮತ್ತು ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ. ಲಚ್ಚು ಒಂದು ಕಡೆ ಮೇಕಪ್ ಮಾಡಿಸ್ಕೊತಾ ಇದ್ದಾಳೆ, ನಂದು ಒಂದು ಕಡೆ ಮೇಕಪ್ ಮಾಡಿಸ್ಕೊತಾ ಇದ್ದಾಳೆ. ಬನ್ನಿ ನೋಡ್ಕೊಂಬರೋಣ ಅವ್ರನ್ನೆಲ್ಲ. ಹಾಲ್ ಅಂತೂ ಫುಲ್ ಚಿಲ್ಲಂಪಿಲ್ಲಿ ಚಿತ್ರಾನ್ನ ಆಗಿದೆ. ಇದೆಲ್ಲ ಯಾವಾಗ ಫಿಕ್ಸ್ ಇದೆ ಆದರೆ ಹೊರಗಡೆ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಅದನ್ನ ತಗೊಬಂದ್ಬಿಟ್ಟು ಹೀಗೆ ಫಿಟ್ ಮಾಡೋದಷ್ಟೇ ಅವರು. ಆ್ಯಂಡ್ ಇಲ್ಲಿ ನಮ್ಮ ಲಕ್ಷ್ಮವ್ವ ಎಸ್, ಐ ಕೇಮ್ ಆಲ್ ಪ್ರಿಪೇರ್ಡ್ ಸೊ ಇಲ್ಲಿ ನೋಡ್ಬೋದು ನಮ್ಮ ಲಕ್ಷ್ಮಿ ಅವರ ಬ್ಲೌಸ್. ನೋಡಿ ಗೈಸ್, ಬ್ಲೌಸ್ ಹೇಗಿದೆ ತೋರಿಸ್ತಾಳೆ ಅವಳು ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ. ಕ್ರೆಡಿಟ್ ಗೋಸ್ ಟು ಮೀ. ಸೊ ಲಚ್ಚು ಆ್ಯಕ್ಚುಲಿ ನನಗೆ ಒಂದೇ ಸ್ಯಾರಿ ಅಂತ ಫಿಕ್ಸ್ ಆಗಿದ್ದು ಲಚ್ಚುಯಿಂದಾನೆ. ಬಿಕಾಸ್ ಅವಳು ಪ್ರಾಬ್ಲಿ ಚೇಂಜ್ ಮಾಡೋದಿಲ್ಲ, ಅದಕ್ಕೆ ಫಸ್ಟೇ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ಈ ಸ್ಯಾರಿನ. ಸೊ ಅದಕ್ಕೆ ಅವಳೊಬ್ಳು ಚೇಂಜ್ ಮಾಡಿದಂತೆ ನಾನು ಚೇಂಜ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾನು ಕೂಡ ಚೇಂಜ್ ಮಾಡ್ತಾಯಿಲ್ಲ ಅದೇ ಸ್ಯಾರಿ. ಬಟ್ ದೆನ್ ಬಿಡೆ ಅತ್ತಾಗೆ. ಸೊ ಲಚ್ಚುದು ಮೇಕಪ್ ನಡೀತಾ ಇದೆ. ಓ, ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದಾಳೆ, ಸಾರಿ ಆಗ್ತಿದೆ. ಮಾಡಿದ್ದೇನೆ. ಓಕೆ, ನೀನು ಮಾಡ್ಕೊ, ರೆಡಿ ಆಗು ಬೇಗ. ಸೊ ಲಚ್ಚು ಇಲ್ಲಿ ರೆಡಿ ಆಗ್ತಿದ್ದಾಳೆ. ಅವಳು ಫುಲ್ ಓಪನ್ ಸ್ಪೇಸಲ್ಲಿ ರೆಡಿ ಆಗ್ತಿದ್ದಾಳೆ. ಮಸ್ತು ಗಾಳಿ ಎಲ್ಲ ಬೆಳಕು ಎಲ್ಲ ಚೆನ್ನಾಗಿ. ಇನ್ನೂ ಕರೆಕ್ಟಾಗಿ ನೋಡಿದ್ರೆ ನೀವು ಹೊರಗಡೆ ಬೆಳಕು ಕೂಡ ಆಗಿಲ್ಲ. ಆ್ಯಂಡ್ ಇಲ್ಲಿ ಈ ರೂಮಲ್ಲಿ ನಮ್ಮ ಮೇಘಲಾ ಪ್ರಕಾಶ್. ಹಾಯ್ ಮೇಘಲಾ. ಗುಡ್ ಮಾರ್ನಿಂಗ್. ಹಾಯ್ ಮದುಮಗಳು ಕೂಡ ರೆಡಿ ಆಗ್ತಾ ಇದ್ದಾರೆ. ಅವರು ಪಾಪ ಒಂದು 1 ಅವರ್ ನಿದ್ದೆ ಮಾಡಿದ್ದಾರೇನೋ ಅಷ್ಟೇ. ಇವತ್ತು ಗಂಡನ ಮನೆಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡವ. ಏನು 8 ಗಂಟೆಗೆ ಮಲ್ಕೊಂಡ್ಬಿಡ್ತಾಳೇನೋ. ಸೊ ಸ್ಟಾರ್ಟ್ ಆಗ್ತಾ ಇದೆ, ಬಟ್ ಐ ಆಮ್ ಜಸ್ಟ್ ಅವಾಯ್ಡ್ ಇಟ್. ಆ್ಯಂಡ್ ನಂದುಗೆ ಮೇಕಪ್ ಮಾಡ್ತಾ ಇರೋದು ಬಂದು ಆ್ಯಸ್ ಯೂಶ್ವಲ್ ನಮ್ಮೆಲ್ಲರ ಫೇವ್ರೆಟ್ ಅರುಣಾ. ಹಾಯ್ ಅರುಣಾ ರಾತ್ರಿ ಹೋಗಿ ಬೆಳಗ್ಗೆ ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬೆಳಗ್ಗೆ ಫ್ರೆಶ್ ಆಗಿ ಬಂದಿದ್ದಾರೆ. ಹೌದಾ? ಸೊ ಎಸ್, ಇವಾಗ ನಮ್ಮ ನಂದು ಹಾಗೂ ಅರುಣ ನಂದು ರೆಡಿ ಆಗ್ತಿದ್ದಾಳೆ, ಅರುಣ ಮೇಕಪ್ ಮಾಡ್ತಿದ್ದಾರೆ. ಬೇಗ ರೆಡಿಯಾಗಿ. ಓಕೆ, ನಾನೊಂದ್ಸತಿ ಹೋಗಿ ಕೂತ್ಕೊಂಡ್ಬಿಟ್ರೆ ಫುಲ್ ರೆಡಿ ಆದಮೇಲೆ ಎದ್ದು ಬರೋದು. ಓಕೆ ಗೈಸ್, ಸೊ ಬಂದ ಮೇಲೆ ನೋಡೋಣ ನಂದುದು ಕಂಪ್ಲೀಟ್ ಲುಕ್ ಯಾವ ರೀತಿಯಾಗಿರುತ್ತೆ ಆ್ಯಸ್ ಅ ಬ್ರೈಡ್. ನಾನಂತೂ ಹೌದು, ಸ್ಲೀಕ್ ಲುಕ್. ಓಕೆ, ನೋಡೋಣ. ಬಟ್ ಅರುಣ ನಾನೇನು ಹೇಳ್ತೀನಿ ಗೊತ್ತಾ, ಯಾರಿಗೂ ತೋರಿಸ್ಬೇಡಿ.
ಹೌದಾ? ಹೌದು, ಬಿಕಾಸ್ ಎಲ್ಲರಿಗೂ ಒಂಥರ ಅದು ಅದೇನು ಹೇಳ್ತಾರೆ, ಫಸ್ಟ್ ಲುಕ್ ಆಫ್ ದ ಬ್ರೈಡ್ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಚೆನ್ನಾಗಿದೆ. ಈಗ ಇವರೇ ಹೋಗ್ತಾರೆ ಶೂಟ್ ನೀಕಿದೆ ಸ್ವಲ್ಪ. ಇಲ್ಲ ಕಣೆ, ಸರಿ ಶೂಟಿಗೆ ಹೋಗು, ಬಟ್ ಯಾರಿಗೂ ನೋಡ್ಸ್ಕೊಂಡು ಹೋಗ್ಬೇಡ, ಸೆಪ್ರೇಟಾಗಿ ನೋಡೋದೇ ಔಟ್ಡೋರ್ ಹೋಗ್ತಾ ಇದಾರೆ ಅವ್ರು ಯಾರಾದ್ರೂ ಹೋಗಿ ನೋಡ್ಕೊಳ್ಳಿ. ಮೇನ್ ಆಗಿ ಹುಡುಗ ನೋಡಬಾರ್ದು. ಹುಡುಗ ಶೂಟ್ ಇರೋದಿಲ್ಲ. ಫಸ್ಟ್ ನಿನ್ ಸೋಲ ತೆಗಿಸ್ಕೊಳೆ. ನೋಡ್ತೀನಿ ಹೆಂಗಿದೆ. ಸರಿ ಆಯ್ತು, ಹುಡುಗನ ಅಟ್ಲೀಸ್ಟ್ ಹುಡುಗ ಅವ್ರು ಬರಕ್ ಮುಂಚೆ ಸಪ್ರೇಟಾಗಿ ನಿಲ್ಸಿರಿ, ಅದನ್ನ ವಿಡಿಯೋ ಮಾಡ್ಕೊಳ್ಳಿ. ಹೀಗೆ ಅವ್ರ ಎಕ್ಸ್ಪ್ರೆಷನ್ ಹೇಗಿದೆ ಅಂತ, ಅವ್ರ ಎಕ್ಸ್ಪ್ರೆಷನ್ ಹೇಗಿದೆ ಅಂತ ಕ್ಯಾಪ್ಚರ್ ಮಾಡ್ಕೊಂಡು ಓಕೆನಾ. ಬಟ್ ಅದು ಶಾರ್ಟ್ಸ್ ಮಾಡ್ಕೊಬಿಡಿ, ಹೀಗೆ ಮಾಡಿ ಅದನ್ನ ಶಾರ್ಟ್ಸ್ ಬೇಕಾದ್ರೆ ನಾವು ಮಾಡ್ಕೊಬಿಡ್ತೀವಿ. ಓಕೆ, ಹೇಳಿರಿ ಹುಡುಗನ ಹೋಗ್ಬಿಡಿ ನೀವು, ನಾವೇ ಫೋನ್ ಮಾಡಿ ಹೇಳಿ. ಓಕೆ ಗೈಸ್, ಲೆಟ್ಸ್ ಗೋ ಟು ಅವರ್ ರೂಮ್. ಮೈ ರೂಮ್, ಸ್ವೀಟ್ ರೂಮ್. ನನ್ನ ಮಕ್ಕಳು ಮತ್ತು ನನ್ನ ಗಂಡ ಎಲ್ಲ ಹೋಗಿದ್ದಾರೆ, ಅವರು ಮನೆಗೆ ಹೋಗಿದ್ದಾರೆ. ಅಲ್ಲೇ ಆರಾಮಾಗಿ ನಿದ್ದೆ ಮಾಡಿ ಫ್ರೆಶ್ ಆಗಿ ಬರ್ತಾರೆ ಅಂತ. ಸೊ ನಾವು ಇವಾಗ ಇಲ್ಲಿ ರೆಡಿ ಆಗೋಣ, ಬನ್ನಿ. ಸಾರಿ ಬ್ರೋ. ಲೆಟ್ಸ್ ಸ್ಟಾರ್ಟ್ ಗೈಸ್. ಸೊ ಫೈನಲಿ ಇವಾಗ ನನ್ನ ಮೇಕಪ್ ಸ್ಟಾರ್ಟ್ ಆಗ್ತಿದೆ. ಪಾಪ ಗೀತಾ ಅವರಂತೂ ಒಂದು 4 o'clockಗೆ ಬಂದುಬಿಟ್ಟಿದ್ರು, 4:30 ಅಷ್ಟರಲ್ಲೆಲ್ಲ ಬಂದುಬಿಟ್ಟಿದ್ರು. ಬಟ್ ನಾನು ಅವಾಗ ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗೋಕ್ಕೆ ನಮ್ಮ ಅತ್ತಿಗೆ ಅವ್ರನ್ನೇ ಬುಕ್ ಮಾಡ್ಕೊಂಡಿದ್ದು. ಸೊ ಅವ್ರ ಮೇಕಪ್ನ ಮಾಡ್ತಾಯಿದ್ರು. ಅವ್ರ ಮೇಕಪ್ ಫಿನಿಶ್ ಮಾಡೋ ಅಷ್ಟರಲ್ಲಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ನನ್ನ ಮೇಕಪ್ ಇವಾಗ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ನನಗೆ ರಾತ್ರಿನೇ ಲೆನ್ಸ್ ಹಾಕಬೇಕು ಅಂತ ಇತ್ತು, ಆಗಿರಲಿಲ್ಲ. ಸೊ ಅದಕ್ಕೇ ಇವಾಗ ಬೆಳಗ್ಗೆಗೆ ಲೆನ್ಸ್ನ ಹಾಕಿದ್ರು. ಸುಮ್ಮನೆ ಅಂದರೆ ನನ್ನ ಒಂದು ಐ ಲೆನ್ಸ್ಗೆ ಪ್ರಾಪರಾಗಿ ಇತ್ತದು. ಆ್ಯಂಡ್ ಇವಾಗ ಫೈನಲಿ ನನ್ನ ಐ ಮೇಕಪ್ ಆ್ಯಂಡ್ ನನ್ನ ಫೇಸ್ ಯಾಕೋ ತುಂಬ ಸ್ವೋಲೆನ್. ಅಂದರೆ ನಂಗೆ ಏನು ಗೊತ್ತಾ, ರಾತ್ರಿ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಅಂದರೆ ಮುಖ ಎಲ್ಲ ಫುಲ್ ಊದ್ಕೊಂಡ್ಬಿಡುತ್ತೆ, ಅದೇ ಆಗಿದ್ದು. ಬಟ್ ಮೇಕಪ್ ಮಾಡಬೇಕಾದ್ರೆ ಚೆನ್ನಾಗೇ ಕಾಣಿಸ್ತಾ ಇತ್ತು. ಬಟ್ ಅದಾದಮೇಲೆ ಯಾಕೋ ಗೊತ್ತಿಲ್ಲ, ಮುಖ ಅಂತೂ ತುಂಬಾ ಊತ ಅಂತ ಅನ್ನಿಸ್ತಿತ್ತು. ಯಾವಾಗಲೂ ಹಾಗೆ ಆಗುತ್ತೆ. ಲಚ್ಚು ಮದುವೆ ಟೈಮಲ್ಲೂ ಹಾಗೇ ರಾತ್ರಿ ಎಲ್ಲ ನಿದ್ದೆ ಮಾಡಿರಲಿಲ್ಲ. ಆ್ಯಂಡ್ ಅವಾಗ ಪ್ರೆಗ್ನೆಂಟ್ ಬೇರೆ ಇದ್ದಿದ್ದರಿಂದ ಫುಲ್ ಬಾಡಿನೇ ಊದ್ಕೊಂಡ್ಬಿಟ್ಟಿತ್ತು. ನಂದು ಮದುವೆನಲ್ಲಾದರೂ ನೀಟಾಗಿರುತ್ತೆ ಅಂದರೆ ಇವಾಗಲೂ ಅಷ್ಟೇ ಮುಖ ಫುಲ್ ವಾಟರಲ್ಲೆಲ್ಲ ಸೋಕ್ ಮಾಡಿದರೆ ಫೇಸ್ ಸರಿ ಹೋಗ್ತಿತ್ತೇನೋ. ಬಟ್ ಎನಿವೇಸ್ ನನ್ನ ಮೇಕಪ್ ಕೂಡ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಹೇರ್ ಸ್ಟೈಲ್ ಬಂದು ನಮಗೆ ಲೈಕ್ ನಮ್ಮ ಮದುವೆ ಟೈಮಲ್ಲಿ ಈ ಥರ ಜಡೆ ಬಿಲ್ಲೆ ಹಾಕ್ಕೊಂಡಿದ್ದಲ್ವ, ನನ್ನ ಲಕ್ಷಿತ್ ಸೀಮಂತ ಟೈಮೇ ಲಾಸ್ಟ್. ಸೊ ಅದಕ್ಕೆ ಈ ಸತಿನಿ ಕೂಡ ಈ ಥರ ಹೂವಿಂದು ಜಡೆ ಬಿಲ್ಲೆನ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಬಿಕಾಸ್ ಮತ್ತೆ ಇನ್ನೊಂದು ಸತಿ ಆಪರ್ಚುನಿಟಿ ಸಿಗುತ್ತೋ ಇಲ್ವೋ. ನಾರ್ಮಲ್ ಹೇರ್ ಸ್ಟೈಲ್ ಅಂತೂ ಮಾಡಿಸ್ಕೊತೀವಿ ಬೇರೆ ಫಂಕ್ಷನ್ಸ್ಗಳಿಗೆ ಅಂತ ಹೇಳಿ ಆ ಥರ ಮಾಡಿಸ್ಕೊಂಡೆ. ಓಕೆ ಗಾಯ್ಸ್, ನೋಡ್ಬೋದು ನೀವು ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಕೆಳಗಡೆ ಹೋಗ್ಬಿಟ್ಟು ಬಂದೆ ಒಂದು ರೌಂಡು. ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಗೀತಾ ಅವರೇ. ಸೊ ಗೀತಾ ಅವರ ಪೇಜ್ ಮತ್ತು ಅವರ ಮೊಬೈಲ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ನಿಮಗೆ ನಿಮ್ಮ ಒಂದು ಸ್ಪೆಷಲ್ ಡೇನ ಇನ್ನಷ್ಟು ಸ್ಪೆಷಲ್ ಮಾಡಿಸ್ಕೋಬೇಕು ಅಂದರೆ, ನಂತರ ಮೇಕಪ್ ಮಾಡಿಸ್ಕೋಬೇಕು ಅಂದರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಹೀಗೆ ಮಾಡ್ಕೊಡ್ತೀರಲ್ವಾ? ಓಕೆ ಗೈಸ್, ಬನ್ನಿ ಇವಾಗ ತಿಂಡಿ ತಿನ್ನಕ್ಕೆ ಹೋಗೋಣ ಒಂದು ಸ್ವಲ್ಪ. ಅದಾದಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾವು ರೆಡಿ ಆಗೋ ಅಷ್ಟರಲ್ಲಿ ನಂದು ಕೂಡ ರೆಡಿಯಾಗಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಬಂದಿದ್ಲು. ಆ್ಯಂಡ್ ಇದು ಬಂದು ಮದ್ಯದ ಮಂಟಪ ಮಾಡಿಸಿದ್ವಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ಮದ್ಯದ ಮಂಟಪ ತುಂಬಾ ನನ್ನ ಮದುವೆದು ಮದ್ಯದ ಮಂಟಪ, ನಂದು ಮದುವೆದು ಮದ್ಯದ ಮಂಟಪ. ಲಚ್ಚು ಒಬ್ಳು ಗೊತ್ತಿಲ್ಲ, ಅದು ಅವಳು ಮೇಲ್ಗಡೆನೇ ಮಾಡಿಸ್ಕೊಂಡ್ಳು. ನಂದು ಆಲ್ ಪ್ರಿಪೇರ್ಡ್, ಆಲ್ ಸೆಟ್ ಟು ಗೋ. ಹೆಂಗಂತಿದೆ? ಡವ ಡವ ಅಂತಿದೆ ಅಂತ ಇವಾಗ ಅವಳಿಗೆ. ಇಲ್ಲಿ ಚಂದ್ರ ಮತ್ತೆ ಇದು ತಗೊಂಡಿದ್ದೆ, ಎಷ್ಟು ಚೆನ್ನಾಗಿರೋದು. ನಾನು ಹೇಳಿದೆ ಚಂದ್ರ ತಗೊಳ್ದ ಕಣೆ ಅಂತ. ಆ್ಯಕ್ಚುಲಿ ಐ ಆಮ್ ದ ಓನ್ಲಿ ಬ್ರೈಡ್ ಈ ಥರ ಸಿಕ್ಕಿರೋದು. ಐ ವಿಲ್ ಬೆಟರ್ ಗೋ. ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸ್ವಾಮಿಯವರು. ನೀವು ಹಾಕದ? ಹಾಂ, ಇಲ್ಲೇ ಹಾಕ್ತಾರೆ. ಹೌದು.
ಒಂದು ಕಡೆ ಮೋಹನ್ ಹೊರಗಡೆ ಅಂದರೆ ದೇವಸ್ಥಾನದ ಹತ್ರ ಕೂತಿರ್ತಾರೆ, ಅಲ್ಲಿಂದ ಗಂಡನ್ನ ಕರ್ಕೊಂಬರ್ಬೇಕಲ್ಲ, ಅದಕ್ಕೆ ಹೊರಗಡೆ ಹೋಗಿದ್ರು. ಆ್ಯಂಡ್ ಇನ್ನೊಂದು ಕಡೆ ನಂದುಗೂ ಕೂಡ ಬಾಸಿಂಗ ಎಲ್ಲ ಕಟ್ಟಿ ಕಾಲುಂಗ್ರ ಎಲ್ಲ ಹಾಕೋ ಅಂಥ ಶಾಸ್ತ್ರ ನಡೀತಾ ಇತ್ತು ಒಳಗಡೆ. ಸೊ ಇದೊಂಥರ ತುಂಬಾ ಸ್ಪೆಷಲ್, ಬಿಕಾಸ್ ನಮ್ಮ ಸೋದ್ರ ಮಾವ ಮಾಡುವಂಥ ಶಾಸ್ತ್ರ ಅಲ್ವಾ. ಸೊ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ 3 ಜನಕ್ಕೂ ನಮ್ಮ ಇವರೇ ಸೋದ್ರ ಮಾವನೇ ಮಾಡಿದ್ದು. ಇವ್ರು ಬಂದು ಮಮ್ಮಿಯವರ ಅಣ್ಣ, ಸೊ ಅವರೇನೆ ಮಾಡಿದ್ದು. ಹಾಗೂ ಹೊರಗಡೆ ಮೋಹನ್ ಅವರ ಮಾವನೂ ಕೂಡ ಅವ್ರಿಗೆ ಈ ಥರ ಬಾಸಿಂಗ ಎಲ್ಲ ಕಟ್ಟಿ ಪೇಟ ಎಲ್ಲ ಹಾಕ್ತಾ ಇದ್ದಾರೆ. ಸರ್ ಈ ಕ್ಯಾಮ್ರಾ ನೋಡಿ 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 ಹುಡುಗಿಯವ್ರ ಅಪ್ಪ ಅಮ್ಮ ಅಲ್ಲೇ ದೇವಸ್ಥಾನದಲ್ಲಿ ಕೂತಿದ್ದೀರಿ. ಮದುವೆ ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮನ ಕೇಳ್ಬಿಟ್ಟು ಹೇಳೋದು ಮೇಡಮ್ ಎಲ್ಲ ಒಂದ್ ಸೈಡ್ ನಿಂತು ಅಕ್ಕ ಅತ್ತಿಗೆ ಇದಾರಲ್ವ, ಅಕ್ಕ ಭಾವ ಇದಾರಲ್ವ, ಅವ್ರನ್ನ ಕೇಳಿ ಇಲ್ಲೇ ಸ್ವಲ್ಪ ಹಿಂದೆ ಬನ್ನಿ ಸರ್. ಇಲ್ಲೇ ಹುಡುಗಿ ಕೊಡ್ತಾರಂತೆ. ಮಾಡ್ಕೊಂಡು ಸಂಸಾರ ಮಾಡಲ ಭಾವ ಅಂತ ಕೇಳಿ ಆ ಕಡೆ ಮಾಡ್ಕೊಂಡು ಸಂಸಾರ ಮಾಡಲ ಭಾವ ಅಷ್ಟೇ ಆಯ್ತಾ. ಅದು ಯಾರು ನೋಡಿ ಸರ್, ಎಲ್ಲ ಇಲ್ಲಿ ನೋಡಿ. ಯಾರ್ದಾರು ATM ಕಳ್ಕೊಂಡಿದ್ದೀರಾ? ATM ಕಾರ್ಡು. ಫೈನಲಿ ಇವಾಗ ದೇವಸ್ಥಾನದ ಹತ್ರ ಹೋಗಿ ನಮ್ಮ ಗಂಡನ್ನ ಕರ್ಕೊಂಡು, ನಮ್ಮ ಮದುಮಗನನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಮತ್ತೆ ಚೌಟ್ರಿ ಮುಂದೆಗಡೆ ಹೋಗ್ಬಿಟ್ಟು ಅಲ್ಲಿ ಕಾಲು ತೊಳೆಯೋ ಶಾಸ್ತ್ರ ಎಲ್ಲನೂ ಕೂಡ ಇರುತ್ತೆ. ಆ್ಯಕ್ಚುಲಿ ನಮ್ಮ ಮದುವೆನಲ್ಲಿ ಮಾಡಿಸಿದ್ದು ಒಂಚೂರು ಶಾಸ್ತ್ರಗಳು ಬೇರೆ ಥರ ಇದೆ. ಬಿಕಾಸ್ ಈ ಸತಿ ಮಾಡಿಸಿದ ಐನೋರು ಅಂದರೆ ನಾವು ಹೇಳಿದವ್ರಿಗೇನೆ, ಬಟ್ ಈ ಸತಿ ಬಂದವ್ರು ಸ್ವಲ್ಪ ಬೇರೆ ಥರ ಮಾಡಿಸಿದ್ರು. ಬಟ್ ದಟ್ಸ್ ಓಕೆ, ಪ್ರತಿಯೊಂದೂ ಕೂಡ ತುಂಬಾ ಚೆನ್ನಾಗಾಯಿತು. ಸ್ವಲ್ಪ ಮುಂದೆ ತನ್ನಮ್ಮ. ಹಾಂ ಕೊಡಿ, ನೀರು ಕೊಡಿ. ನೀರು ಬೇಡ ಆಮೇಲೆ. ಸಾರಿ सहस्रनाम्ने पुरुषाय शास्त्रे सहस्रकोटि युगधारणे सहस्रनाम्ने पुरुषाय शास्त्रे सहस्रकोटि युगधारणे ಹೂವು ಹಾಕ್ಬಿಡಿ. ಆಯ್ತು ಕೊಡಿ, ಆಯ್ತಾ ಕೊಡಿ. ಏನಾದರೂ ಒಡವೆಗಳೇನಾದರೂ ಕೈ ತೊಳ್ಕೊಂಡು ಬಿಡಿ. ಸೈಡಿಗೆ ಆಯ್ತಾ. ಹಾಂ ಇಲ್ಲ, ತಟ್ಟೆಯಲ್ಲಿ ನೀರು ಹಾಕ್ಬಿಟ್ಟು ಆರತಿ ಮಾಡಿ. ರೆಡಿ ಆಗಿದೆಯಾ? ಕೊಡಿ.
ಆರತಿ ಮಾಡಬೇಕು. ಹುಡುಗನ ಮಾತಾಡ್ತಿದ್ರೆ ಯಾರು ಫೈನಲಿ ನಮ್ಮ ಗಂಡನ ಕಾಶಿ ಯಾತ್ರೆಗೆ ಹೋಗಬೇಡಿ ಬನ್ನಿ ನಮ್ಮ ತಂಗಿನ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಕರ್ಕೊಂಬಂದಿದ್ದೀವಿ. ಆ್ಯಂಡ್ ಇವಾಗ ಇಲ್ಲಿ ನಮ್ಮ ಮದುಮಗನ ಹತ್ರ ಪೂಜೆ ಮಾಡಿಸ್ತಾ ಇದ್ದಾರೆ. ಸೊ ಎಲ್ಲ ಅಂದರೆ ದೇವರೆಲ್ಲ ಇಟ್ಟಿರ್ತಾರೆ ಅಲ್ಲಿ, ಆ ಥರ ಪೂಜೆ ಎಲ್ಲನೂ ಮಾಡಿಸಿ ತಾಳಿಗೆಲ್ಲನೂ ಕೂಡ ಪೂಜೆ ಎಲ್ಲನೂ ಮಾಡಿಸಿ ಅದೇ ಟೈಮಲ್ಲಿ ನಮ್ಮ ಹೆಣ್ಣು ಕೂಡ ರೆಡಿ ಆಗಿದ್ರು. ಆ್ಯಂಡ್ ನಮ್ಮ ಸೋದ್ರ ಮಾವನೇ ಅವ್ರನ್ನ ಕರ್ಕೊಂಬರೋದಲ್ವ. ಸೊ ಇವಾಗ ನಮ್ಮ ಸೋದ್ರ ಮಾವ ನಮ್ಮ ನಂದುನ ಕರ್ಕೊಂಬರೋದಕ್ಕೆ ಅಂತ ಹೋಗಿದ್ದಾರೆ. ಈ ವಿಡಿಯೋನ ಎಡಿಟಿಂಗ್ ಮಾಡಬೇಕಾದ್ರೆ ನಿಜ ನನ್ನ ಮದುವೆನ ಎಷ್ಟು ನೆನಪಿಸ್ಕೊಂಡಿದ್ದೀನೋ, ಎಷ್ಟು ಲೈಕ್ ಪ್ರತಿಯೊಂದೂ ಕೂಡ ಸಿನಾರಿಯೋ ಅದಕ್ಕೆ ರಿಲೇಟ್ ಮಾಡಿಕೊಂಡು ನಮ್ಮ ಮದುವೆನಲ್ಲಿ ಹೇಗಾಗಿತ್ತು ಅನ್ನೋದನ್ನ ನೆನಪಿಸ್ಕೊಂಡು ತುಂಬಾ ಖುಷಿ ಆಗ್ತಿತ್ತು. ಕಾಲು ಆ ಥರದಲ್ಲಿ ಅಂತ ಕೂಡ ಸ್ವಲ್ಪ ಸೈಡು ಕಟ್ ಮಾಡಿ ಆ ಕಡೆ ಕೊಡೋದು. सुलग्ना सावधान स्वभूत सावधान श्रीलक्ष्मी नारायण ध्याना सावधान तन्नो देवी ओम ध्रुवं देवाजावरणा ध्रुवं देवो बृहस्पतिः ध्रुवं इन्द्रस्याग्निश्च राष्ट्रं भवे सुलग्ना सावधान स्वभूत सावधान श्रीलक्ष्मी नारायण ध्याना सावधान तन्नो देवी ನೆಕ್ಸ್ಟ್ ಮಾಡ್ಬೋದು 24 ತಾಳಿ ನೆಕ್ಸ್ಟ್ ಇಲ್ಲ 24
ಸ್ವಾಮಿ ಅಲ್ಲ ಅವ್ರಿಗೆ ಎಲ್ಲ ಗೊತ್ತಾಗಲ್ಲ ಆಯ್ತಾ ಈಗ ಎದ್ದು ಮಾಡ್ತಾವ್ರೆ ಇನ್ನೊಂದ್ಸಲ ಬರಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. आवाहित देवताभ्यो नमः शंकर महालक्ष्मी देवताभ्यो नमः मांगल्य महालक्ष्मी देवताभ्यो नमः नमो सर्वेभ्यो ये केचो पृथ्वी मनो ये अंतरिक्षेभ्यो नमः शंकर महालक्ष्मी देवताभ्यो नमः ध्यायामि ध्यानं समर्पयामि आवाहयामि रत्नमय सिंहासनं समर्पयामि पादयोः पाद्यं समर्पयामि हस्तयोः अर्घ्यमर्घ्यं समर्पयामि मुखे आचमनीयं समर्पयामि शुद्धोदकस्नानं समर्पयामि स्नानाङ्ग आचमनीयं समर्पयामि वस्त्राणि अभिवस्त्रः सुवस्त्रान् वस्त्रार्थम् अक्षदां समर्पयामि उपवीतार्थम् अक्षदां समर्पयामि द्वारान्तरादृशां गन्धद्वारान्तरादृशां चतुष्टां कन्यकनीम् ईश्वरीं सर्वभूतानां ताम्योपयश्रियं दिव्यपरिमलहरिद्रा कुङ्कुमसिन्दूराणि समर्पयामि. ಅಲ್ಲಂತೂ ಎಷ್ಟು ಕಾಮಿಡಿ ನಡೀತಾ ಇತ್ತು ಅಂದರೆ ಲಚ್ಚುಗೆ ಆ್ಯಕ್ಚುಲಿ ಪಾಪ ಐನೋರು ಅದು ಇದನ್ನ ಇಟ್ಕೊಳ್ಳೋಕ್ಕೆ ತಾಳಿ ಎಲ್ಲ ಇಟ್ಕೊಳ್ಳೋಕ್ಕೆ ಮತ್ತು ಎಲ್ಲರ ಹತ್ರ ನಮಸ್ಕಾರ ಮಾಡಿಸ್ಕೊಬನ್ನಿ ಅಂತ ಕಳಿಸಿದ್ರು. ಬಟ್ ಅಲ್ಲಿ ಅದಕ್ಕಿಂತ ಮುಂಚೆ ಅವಳು ಅಡ್ಡಾನೇ ನಿಂತ್ಕೊಂಡ್ಬಿಟ್ಟಿದ್ಲು. ಫೋಟೋಗ್ರಾಫರಿಂದ ಫೋಟೋಸ್ ತೆಗಿಯೋಕ್ಕಾಗ್ತಾಯಿಲ್ಲ. ಅವ್ರು ಸೈಡ್ ಬನ್ನಿ ಅಂತಿದ್ರೆ ಅವಳು ಕೊನೆಗೆ ಸರ್ ನಾನು ತಾಳಿ ಎತ್ಕೊಂಡು ಹೋಗ್ಬಿಡ್ಲಾ ಅಂತ ಅಲ್ಲು. ಸೊ ತುಂಬಾ ಕಾಮಿಡಿ ನಡೀತಾ ಇತ್ತು ಆ ಸ್ಟೇಜ್ ಮೇಲೆ ಅಂತೂ. ಆ್ಯಕ್ಚುಲಿ ನಮ್ಮ ಮದುವೆ ಟೈಮಲ್ಲೆಲ್ಲ ಈ ಕಂಕಣನ ಬಂದುಬಿಟ್ಟು ನಮ್ಮ ಸೋದ್ರ ಮಾವನ ಕೈಲೇ ಕಟ್ಸಿದ್ದು. ಬಟ್ ಇಲ್ಲಿ ಗೊತ್ತಿಲ್ಲ, ಗಂಡ ಹೆಣ್ಣಿನ ಹತ್ರನೇ ಕಟ್ಸಿದ್ರು. ಅದೇ ನಾನು ಹೇಳಿದ್ನಲ್ಲ, ಕೆಲವೊಂದು ಪದ್ಧತಿಗಳು ಬೇರೆ ಬೇರೆ, ಅಂದರೆ ಒಬ್ಬೊಬ್ಬರು ಐನೋರು ಒಂದೊಂದು ಥರ ಮಾಡಿಸ್ತಾರೋ ಏನೋ ಗೊತ್ತಿಲ್ಲ. ಬಟ್ ನಾವು ಕರ್ಸಿದ ಐನೋರು ಹಿಂದೆಗಡೆ ನಿಂತಿದ್ರು, ಅವ್ರು ಇನ್ನೊಬ್ರನ್ನ ಕರ್ಕೊಂಬಂದಿದ್ದು, ಅವ್ರು ಈ ಥರ ಮಾಡಿಸಿದ್ದು. ಮೇಡಮ್ ಸೈಡ್ ಬರಬೇಕು, ನೀವು ಸೈಡಿಗೆ ಬರಲೇಬೇಕು. ಇಲ್ಲ ಕ್ಯಾಮ್ರಾದಲ್ಲಿ ನೀವೇ ಬರ್ತೀರಾ, ಅವ್ರು ಬರಲ್ಲ. ಮೇಡಮ್ ದಯವಿಟ್ಟು ಪ್ಲೀಸ್, ಇದೊಂದೇ ಒಂದು ಇದಕ್ಕೆ ಇನ್ನು ಸ್ವಲ್ಪ ಹಿಂದೆ. ಹಾಂ ಅಲ್ಲ, ಕೊಟ್ಟಾದ್ಮೇಲೆ ಹಾಂ ಹೌದು. ಪ್ಲೀಸ್ LED ವಾಲಲ್ಲಿ ನೀವೇ ಕಾಣಿಸ್ತೀರಾ? ಆ ಕಡೆ ಹೋಗಿ. ಅಣ್ಣ 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 ಚಂದನಣ್ಣ, ಅಣ್ಣ ಕ್ಯಾಮ್ರಾ ಒಂದ್ಸಲ ತಾಳಿ ತೋರಿಸ್ತೀಯಾ? ಇಲ್ಲೇ ಇವ್ರಿಗೊಂದ್ಸಲ ತೋರಿಸಿ, ನಾನು ಇನ್ನೊಂದು ತಗೊಂಡ್ಬಿಡ್ತೀನಿ. ಸುಲಭ. ಅಣ್ಣ 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 ನಾನು ನೀವಲ್ಲ. ಇದು ಫಸ್ಟ್ ಬಂದು ತಾಯಿ ಮನೆ ತಾಳಿ. ಸೊ ತಾಯಿ ಮನೆ ತಾಳಿನ ತಾಯಿ ಹತ್ರ ಕಟ್ಸಿದ್ರು. ಅದಾದಮೇಲೆ ಗಂಡನ ಮನೆ ತಾಳಿನ ಅವ್ರ ಹತ್ರ ಮೋಹನ್ ಹತ್ರ ಕಟ್ಸಿದ್ದು. ಸೊ ನಾವು ಎಲ್ಲರೂ ಫಸ್ಟು ತಾಯಿ ಮನೆ ತಾಳಿ ಕಟ್ಟಬೇಕಾದ್ರೆ ಓಕೆ ಇಲ್ಲೇ ಮಾಂಗಲ್ಯ ಧಾರಣೆ ಆಗೋಯ್ತೇನೋ ಅಂದ್ಕೊಂಡ್ರು. ಬಟ್ ತುಂಬ ಕನ್ಫ್ಯೂಸ್ ಕೂಡ ಆದರೂ ಯಾಕೆ ಅಂತ. ಆಮೇಲೆ ಅಲ್ಲಿಲ್ಲ ತಾಯಿ ಮನೆ ತಾಳಿ ಕಟ್ಸಿದ್ದು ಮೊದಲು, ಆಮೇಲೆ ಇವಾಗ ಮಾಂಗಲ್ಯ ಧಾರಣೆ ಅಂದರೆ ಗಂಡನ ಮನೆ ತಾಳಿ ಕಟ್ತಾರೆ. ನಮ್ಮ ಕಡೆ ತಾಯಿ ಮನೆ ತಾಳಿ ಶಾಸ್ತ್ರ ಇಲ್ಲ, ಆದರೆ ಮೋಹನ್ ಅವ್ರ ಕಡೆ ತಾಯಿ ಮನೆ ತಾಳಿ ಶಾಸ್ತ್ರ ಇದೆ. ಸೊ ಇನ್ ಫ್ಯೂಚರಲ್ಲಿ ಅವಳು ಅಲ್ಲೇ ಇರಬೇಕಲ್ಲ, ಸೊ ಅವ್ರ ಶಾಸ್ತ್ರ ಮತ್ತು ನಮ್ಮ ಶಾಸ್ತ್ರ ಎರಡೂ ಆ್ಯಡಪ್ ಆಗಿ ನಡೀತಾ ಇರುವಂಥ ಮದುವೆ ಗೈಸ್. ಸೊ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮಗೆ. ಇವಾಗ ನಿಜ ತಾಳಿ ಇದು ತಾಳಿ
ಸರಿ. ಹೇಳ್ತೀನಿ ಸರ್ ಹಂಗೆ ಮತ್ತೆ ಹಿಂದೆ ಕಾಲಿಟ್ಕೊಳ್ಳಿ. ಈ ಕಾಲು ಹಂಗೆ ನೇಮ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಕ್ಕೆ ತ್ವಂಜೀವ ಶರದ ಸದಂ. ನಿಮ್ಮ ತಂದೆಯನ್ನು ಕೇಳಿ ಮಾಂಗಲ್ಯ ಕಟ್ತಾ ಇದ್ದೀನಿ ಸಂಸಾರಕ್ಕೆ ಕಟ್ಕೋಬೋದಾ ಅಂತ. ಶುಭಮಸ್ತು. ಕಥಾಸ್ತು ಅಷ್ಟು ಅಕ್ಕ ಬಾವ ಕೇಳಿ ಎಲ್ಲಿದಾರ ಮಾವ ಇಲ್ಲಿ ಸರ್ ಕಥಾಸ್ತು ತದಾಸ್ತು ಆಯ್ತಾ. ನಿಮ್ಮ ಅತ್ತೆ ಮಾವ ಆಯ್ತಾ. ಮೇಲೆ ತಾಳಿ ಬೆಳೆಯುತ್ತೆ ಒಂದು ರೌಂಡ್ ಹಂಗೆ. ಇವಾಗ ನಿಧಾನವಾಗಿ 3 ಗಂಟೆ ಹಾಕಬೇಕು. ಮತ್ತೆ ಹೇಳಿ 3ನೇ ಸಲ. ಮಾಂಗಲ್ಯಂ ತಂತುನಾನೇನ ಅಳಿಬೇಡ ಮಮ ಜೀವನ ಹೇತುನ. 3 ಗಂಟೆ ಹಾಕಿ. ಗಂಟೆಗೆ ಅರಸಿನ ಕುಂಕುಮ ಹಚ್ಚಿ. ಕುಂಕುಮ ತೆಗೀರಿ, ಕೈ ತೆಗೀರಿ. ಆಯ್ತಾ. ಆ ಹೂವು ಕೊಡೋಣ. ಇಲ್ಲೇ ಮೇಲೆ ಇಟ್ಬಿಡಿ, ಅವ್ರು ಚಿಕ್ಸ್ತಾರೆ. ಚಿಕ್ಸ್ಬಿಡಿ ಅಮ್ಮ. ಆಯಿತು. ಹಾಕ್ಬಿಡಿ ಅಮ್ಮ. ತಗೊಳ್ಳಿ. ಮಾಲಾಧಾರಣ ಮುಹೂರ್ತ ಶುಭ ಮುಹೂರ್ತ ವಸ್ತು. ಮಾಲಾಧಾರಣ ಮುಹೂರ್ತ ಶುಭ ಮುಹೂರ್ತ ಅಸ್ತು. ಶುಭ ವಸ್ತು ಹಾಗೆ ಫಸ್ಟು. ಸುಗಂಧನೆ ಮಾಲದ್ಯಾದೇನೇ ವೈಮಾಲದ್ಯ ಹಂಗಾಕ್ಬಾರ್ದು. ಹಾಂ ನೀವು ಹಾಕಿ. ಕನ್ಯಕಾದ ಸುಗಂಧನೆ ತೆಗೀರಿ. ಮಲ್ಲಿಕಾದ ಸುಗಂಧನೆ ಇವಾಗ ನೀವು ಹಾಕಿ ಫಸ್ಟ್. ಆಯ್ತಾ. ಮತ್ತೆ ತೆಗೀರಿ. ಇಬ್ಬರು ಒಂದೇ ಸಲ ಹಾಕಬೇಕು. ನೀವು ಆ ಕಡೆ ಹಾಗೂ ಇವಾಗ ಮತ್ತೆ ಕಾಲೆಲ್ಲ ತೊಳೆಸಿ ಕನ್ಯಾದಾನನ ಮಾಡ್ತಾ ಇದ್ದಾರೆ. ಸೊ ಆವಾಗಲೇ ಮುಂಚೆನೇ ನಮ್ಮ ಅಪ್ಪ ಅಮ್ಮನ ಹತ್ರ ತೊಳೆಸಿಲ್ಲ, ಮುಂದೆ ತೊಳೆಸ್ತೀವಿ ಅಂತ ಹೇಳಿದ್ರು. ಆವಾಗ ನಮ್ಮ ಅಣ್ಣ ಮತ್ತು ಅತ್ತಿಗೆ ತೊಳೆದಿದ್ದು, ಇವಾಗ ನಮ್ಮ ಅಪ್ಪ ಮತ್ತು ನಮ್ಮಮ್ಮ ತೊಳಿತಾ ಇದ್ದಾರೆ. ನನಗೆ ಆ್ಯಕ್ಚುಲಿ ತುಂಬ ಆಸೆ ಇತ್ತು, ನನ್ನ ತಂಗಿಗಾದರೂ ನಾನು ಈ ಥರ ಕನ್ಯಾದಾನ ಮಾಡಬೇಕು, ಕಾಲೆಲ್ಲ ತೊಳೆದು ಹುಡುಗಂದು ಕಾಲೆಲ್ಲ ತೊಳಿಬೇಕು ಅನ್ನೋದು ನಾನು ನನ್ನ ಗಂಡ. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ, ಯಾಕಂದರೆ ಪುನೀತ್ ಕೂಡ ತುಂಬಾ ಬ್ಯುಸಿ ಇದ್ದರು. ಅವ್ರು ಅಡುಗೆ, ಪುನೀತ್ ಮತ್ತು ಅರುಣ್ ಕಂಪ್ಲೀಟಾಗಿ ಅಡುಗೆ ಕಡೆನೇ ಇದ್ದರು, ಅವರು ಊಟದ ಕಡೆ. ಸೊ ನೀವು ಜಾಸ್ತಿ ಕ್ಯಾಮ್ರಾ ಮುಂದೆ ಕೂಡ ಅವ್ರನ್ನ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ತಾಳಿ ಕಟ್ಟಬೇಕಾದ್ರೆ ಮತ್ತು ಧಾರೆ ಮಾಡಬೇಕಾದ್ರೆ ಅಷ್ಟೇ ಅವರು ಬಂದಿದ್ದು. ಅದಾದಮೇಲೆ ಫುಲ್ ಬ್ಯಾಕ್ ಎಂಡಲ್ಲಿ ತುಂಬಾ ಕೆಲಸ ಇರುತ್ತೆ. ಸೊ ಆ ಕೆಲಸಗಳನ್ನೆಲ್ಲ ನೋಡ್ಕೊಳ್ಳೋಕ್ಕೂ ಕೂಡ ನಮ್ಮ ಮನೆಯವರೇ ಇರಬೇಕಲ್ವಾ. ಸೊ ಅಲ್ಲಿ ಕಂಪ್ಲೀಟಾಗಿ ಅಲ್ಲೇ ಇದ್ದರು ಪುನೀತ್ ಮತ್ತು ಅರುಣ್. ಅಂದರೆ ಶ್ರೀರಾಮನ ಪತ್ನಿ ಅಂದರೆ ಸೀತಾರಾಮ.
ಜನಕಸ್ಯ ಪುತ್ರಿ ಅಂದರೆ ಜನಕ ಮಹಾರಾಜ ಮಗಳು ಸೀತಾಂಗನ ಸುಂದರ ಕೋಮಲಾಂಗಿ ಶ್ರೀ ವಿಷ್ಣು ಪತ್ನಿ ಭುವನೈಕ ಮಾತಾ ವಧೂವರಾಭ್ಯಾಂ ವರದಾ ಭವಂತು ಅಂತ ಇದಕ್ಕೆ ಮಂತ್ರ ಇರೋದು. ಶ್ರೀರಾಮ ಪತ್ನಿ ಜನಕಸ್ಯ ಪುತ್ರಿ ಸೀತಾಂಗನ ಸುಂದರ ಕೋಮಲಾಂಗಿ ಶ್ರೀ ವಿಷ್ಣು ಪತ್ನಿ ಭುವನೈಕ ಮಾತಾ ವಧೂವರಾಭ್ಯಾಂ ವರದಾ ಭವಂತು ಅಂತ ಹುಡುಗಿನ ನಿಮ್ಮ ಕೊಟ್ಟು ಮದುವೆ ಮಾಡ್ತಾರೆ. ಕಲ್ಯಾಣಂ ಕಮನೀಯ ಕೋಮಲಕರೈ ರಾದ್ರಾಕ್ಷತಾರೋಪಣಂ ಕನ್ಯಾದಾನ ಪುರಸ್ಸರಂ ಕಪಿಗುರಂ ವಿಭ್ರಾಜ ಸಾನುಗ್ರಹಂ ಬಾಹ್ವೋ ಕಂಕಣಬಂಧನಂ ಕಪಿಗುರಂ ವಿಭ್ರಾಜ ಸಾನುಗ್ರಹಂ ಸೀತಾರಾಘವಯೋರ್ವಾಹ ಸಮಯೇ ಕುರಿಯಾಕ್ಷದ ಕನ್ಯಾದಾನ ಹೆಸರು ಆಯ್ತಲ್ವಾ? ಈ ಕನ್ಯಾದಾನವನ್ನು ಮಾಡೋದು ಎಷ್ಟೋ ಪುಣ್ಯ ಮಾಡಿದ್ರು. ಅದರಿಂದ ಅವರ ಮಗಳನ್ನ ನಿಮ್ಮ ಮಗನ ಕೊಟ್ಟು ಕನ್ಯಾದಾನ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಏನಂತ, ನಮ್ಮ ಮಗನ್ನ ಚಿಕ್ಕ ವಯಸ್ಸಿನ ಸಾಕಿ ಚೆನ್ನಾಗಿ ಓದಿಸಿ ಒಳ್ಳೆ ಕೆಲಸ ಕೊಟ್ಟು ನಿಮ್ಮ ಮಗನ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ ಆಯ್ತಾ? ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ನಿಮ್ಮ ಮಗನ ಬಂದ ಮೇಲೆ ಸೊಸೆ ಅಲ್ಲ, ಮಗಳ ಥರ ನೋಡ್ಕೊಂಡು ಹೇಳೋದು ನಿಮ್ಮ ಮಗಳ ಥರ ನೋಡಿಕೊಂಡು ಅವ್ರಿಗೇನಾದರೂ, ಯಾಕಂದರೆ ಇವತ್ತು ಈ ಕಾಲದ ವಿಷಯಗಳಲ್ಲಿ ವಿಚಾರಗಳಿರ್ತಾರೆ, ಅದರಿಂದ ನೋಡಿಕೊಂಡು ಸಮಾಧಾನ ನಿಮ್ಮ ಮಗಳ ಥರ ನೀವು ನೋಡ್ಕೋಬೇಕು ಅಂತ ಅವ್ರು ಹೇಳ್ತಾರೆ. ಅವ್ರಿಗೆ ನೀವು ಹೇಳಬೇಕು, ಅವ್ರಿಗೆ ಹೇಳಬೇಕು. ನಿಮ್ಮ ಮಗಳ ಹೆಸರು ನಮ್ಮದು ಮಗಳು, ಸೊಸೆ ಮಗಳು ಎಲ್ಲರೂ ಸಾಕಿ ನೀವು ಮಗನ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಾವು ಮದುವೆ ಮಾಡ್ತೀವಿ. ನಾವು ಮುಂದೆ ಬಮ್ಮ ಆಮೇಲೆ ಚೇರ್ ಹಾಕ್ಸ್ತೀವಿ, ಎಲ್ಲರೂ ಬರ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಆಯ್ತಾ? ಅಲ್ಲ ಮೂರು ಸಲ ಹೇಳ್ಬೇಕು ಅವ್ರಿಗೆ. ಅವ್ರಿಗೆ ಯಾರು ಕೇಳ್ತಾ ಇದ್ದೀರಾ? ಎಲ್ಲಿ ಹೇಳ್ತಾ ಇದ್ದೀರಾ? ಖಂಡಿತ ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ. ಸರಿ ನೋಡಿ, ಇಲ್ಲಿ ನೋಡಿ ಮೇಡಮ್, ಇಲ್ಲಿ ನೋಡಿ ಬ್ರೋ. ಸೊ ಫೈನಲಿ ಇವಾಗ ಎಲ್ಲ ಕನ್ಯಾದಾನ ಎಲ್ಲ ಮುಗಿದು ಇವಾಗ ಧಾರೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಕೂರಿಸಿದ್ರು. ಆ್ಯಂಡ್ ಇವಾಗ ಧಾರೆ ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ಸ್ಟೂಲ್ ಇರಿಸಿಲ್ಲ, ಬಿಕಾಸ್ ಅದು ತುಂಬಾ ಜಾಸ್ತಿ ಸ್ಪೇಸ್, ಅಂದರೆ ಅವ್ರಿಗೆ ಕಂಫರ್ಟೇಬಲ್ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅವರೇ ತೊಡೆ ಮೇಲೆ ಇಡ್ಸ್ಕೊಂಡ್ಬಿಟ್ಟು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಹೇಳಬೇಕು ಗೈಸ್, ದಟ್ ತುಂಬ ಜನ ಇದನ್ನು ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ದಟ್ 3 ಜನ ಚಾನಲಲ್ಲಿ ಅದೇ ವೀಡಿಯೋಸ್ ಹಾಕ್ತಾ ಇದ್ದೀರಾ ಅಂತ. ಹೌದು, ಹಾಕ್ತಾ ಇದ್ದೀವಿ. ಯಾಕಂದರೆ 3 ಚಾನಲ್ ಡಿಫ್ರೆಂಟ್, 3 ಜನ ಚಾನಲಲ್ಲಿ ಕೆಲವೊಬ್ಬರು ಆಡಿಯನ್ಸ್ ಮಾತ್ರ ಸೇಮ್ ಇದ್ದಾರೆ, 50% ಡಿಫ್ರೆಂಟೇ ಇದ್ದಾರೆ. ಸೊ ಆ 50% ಆಡಿಯನ್ಸ್ಗೆ ನಾವು ತೋರಿಸ್ಬೇಕಲ್ವಾ ಏನು ನಡೀತು, ಹೇಗೆ ನಡೀತು ಅಂತ. ಸೊ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೇಬೇಕಾಗಿದೆ. ಆ್ಯಂಡ್ ನೀವೇನಾದರೂ ಮುಂಚೆನೇ ವೀಡಿಯೋ ನೋಡಿದ್ದೀರಾ ಅಂದರೆ ತೊಂದರೆ ಇಲ್ಲ, ಮತ್ತೆ ವೀಡಿಯೋ ನೋಡೋಕ್ಕೆ ಹೋಗಬೇಡಿ. ಆದರೆ ತುಂಬ ಜನ ನೆಗೆಟಿವ್ ಕಾಮೆಂಟ್ಸ್ನ ಮಾಡ್ತಾ ಇದ್ದೀರಾ. ದಯವಿಟ್ಟು ನಿಮ್ಮ ಕಾಮೆಂಟ್ಸ್ ಅವಶ್ಯಕತೆಯೇ ಇಲ್ಲ. ನೀವು ದಯವಿಟ್ಟು ಕಾಮೆಂಟ್ಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನೆಗೆಟಿವ್ ಕಾಮೆಂಟ್ಸ್ನ ಮಾಡಬೇಡಿ. ಬಿಕಾಸ್ ಇವಾಗ ಹೊಸದಾಗಿ ಮದುವೆ ಆಗಿರುವಂಥ ದಂಪತಿಗಳು ಅವ್ರ ವೀಡಿಯೋಗೆ ನೀವು ಬಂದುಬಿಟ್ಟು ಈ ಥರ ನೆಗೆಟಿವ್ ಕಾಮೆಂಟ್ಸ್ ಮಾಡಿದ್ರೆ ಅದು ಒಂದು ಸ್ವಲ್ಪನೂ ಚೆನ್ನಾಗಿರಲ್ಲ. ನಮಗೆ ಬೇಜಾರಾಗಿ ನಾನು ಲಾಸ್ಟ್ ವೀಡಿಯೋನಲ್ಲಿ ಕಾಮೆಂಟ್ ಸೆಕ್ಷನ್ನೇ ಆಫ್ ಮಾಡಿಬಿಟ್ಟಿದ್ದೀನಿ. ರಿಪೀಟಾಗಿ ವೀಡಿಯೋ ಬಂದರೂ ಏನಾಯಿತು, ವಾಟ್ ಇಸ್ ರಾಂಗ್ ಇನ್ ದ್ಯಾಟ್ ಹೇಳಿ, ಏನೂ ತಪ್ಪಿಲ್ಲ. ಸೊ ನಿಮಗೆ ಇಷ್ಟ ಆದರೆ ನೀವು ವೀಡಿಯೋನ ನೋಡಿ, ಇಲ್ಲ ಅಂದರೆ ತೊಂದರೆ ಇಲ್ಲ, ಬೇಜಾರು ಇಲ್ಲ. ಬಟ್ ನೆಗೆಟಿವ್ ಕಾಮೆಂಟ್ಸ್ ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ. ಕಾಮೆಂಟ್ಸಲ್ಲಿ ಮಾಡಿದ್ರೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಕಾಮೆಂಟ್ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ. ನವದಂಪತಿಗಳಿಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ ಅಷ್ಟೇ. ಸೊ ಪ್ಲೀಸ್ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಸ್ ಗೈಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀವಿ. ನಮ್ಮ ಮದುವೆ ಸೀರೀಸ್ ಏನಿದೆ, ಪ್ರಾಬ್ಲಿ ಇವತ್ತಿಗೆ ನಮ್ಮ ಮದುವೆ ಸೀರೀಸ್ ಮುಗಿಯುತ್ತೆ ಅನ್ಕೋತೀನಿ. ಇನ್ನೊಂದು ವಿಡಿಯೋ ಬರುತ್ತೆ, ಅದಾದಮೇಲೆ ಮುಗಿಯುತ್ತೆ. ಆ್ಯಂಡ್ ಅದಾದಮೇಲೆ ತುಂಬ ಇದೆ, ಶಾಸ್ತ್ರಗಳು ಮತ್ತು ಹೆಣ್ಣು ಕರಿಯೋದು, ಕಳಿಸೋದು ತುಂಬಾ ಇದೆ. ಸೊ ಅದೆಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಹೋಪ್ಫುಲಿ ನಿಮಗೆ ಎಲ್ಲ ವೀಡಿಯೋಸು ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ. ಓಕೆನಾ?